ದೆಹಲಿಯಿಂದ ಕುಮಾರಸ್ವಾಮಿ ಕೂಡ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಯಾರು ಸಿಗ್ತಾ ನಿಮಗೆ ಜಜ್ಮೆಂಟ್ ಕಾಪಿ ಬಂದು ಇಲ್ಲ ತೊಗೊಂಡಿದ್ದಾರೆ. ರಾಜ್ಯಪಾಲರ ಬಗ್ಗೆ ಅವಹೇಳನ ಮಾಡಿದ್ದು ಸರಿಯಲ್ಲ ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ಕುಮಾರಸ್ವಾಮಿ ಅವರು ಈಗ ನಮ್ಮ ಜೊತೆ ದೂರವಾಣಿ ಮೂಲಕ ನೇರ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ, ತಾವು ದೆಹಲಿಯಲ್ಲಿದ್ದೀರಿ, ರಾಜ್ಯದಲ್ಲಿ ನಡೀತಾ ಇರುವ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಿ, ಏನು ಅನಿಸ್ತಾ ಇದೆ ನಿಮಗೆ? ಈಗ ನಮ್ದು ಒಂದು ಸಣ್ಣ ಪಕ್ಷ, ಎರಡು ರಾಷ್ಟ್ರೀಯ ಪಕ್ಷಗಳು ಇವತ್ತು ಏನು ಕೆಲವು ಕಾನೂನಿನ ಚೌಕಟ್ಟಿನಲ್ಲಿ ಈಗ ಏನ್ ತೀರ್ಮಾನಗಳನ್ನು ಮಾಡಬೇಕು ಅಂತಕ್ಕಂಥ ಚರ್ಚೆಗಳನ್ನು ಮಾಡ್ಕೊಂಡಿದ್ದಾರೆ. ನಾವು ಕಾದ್ ನೋಡ್ತಕ್ಕಂತ ಪರಿಸ್ಥಿತಿಯಲ್ಲಿದ್ದೇವೆ. ಏನಾಗ್ಬೋದು ಅಂತೇಳಿ ಕುತೂಹಲ ನಮಗೆ, ಅದರಲ್ಲಿದ್ದೇವೆ. ಆದ್ರೆ ಒಂದು ನೆನ್ನೆ ಬಹುಶಃ ಟಿವಿಗಳಲ್ಲಿ ನೋಡಿದ್ರೆ ರಾಜ್ಯಪಾಲರು ಏನ್ ತೀರ್ಮಾನ ಮಾಡಿದ್ರು ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ ಹೇಳಿಕೆ ಗಮನಿಸ್ತೇನೆ ನಾನು ನಿನ್ನೆ. ಈಗ ಅದೇ ರಾಜ್ಯಪಾಲರನ್ನ ಏನು ಬೀದಿಲಿ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇವರು ಅಧಿಕಾರಕ್ಕೆ ಬಂದಂತ ದಿವಸದಿಂದಲೇ ಸಂವಿಧಾನದ ಮುಖ್ಯಸ್ಥರ ಬಗ್ಗೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಇತಿಹಾಸ ತಿರುವು ಹಾಕಿದ್ರೆ 3 ವರ್ಷದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಂತ ಪ್ರತಿಯೊಂದು ಸಂದರ್ಭದಲ್ಲಿ ರಾಜ್ಯಪಾಲರನ್ನ ಅವಹೇಳನಕಾರಿಯಲ್ಲಿ ಟೀಕೆ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಯಾವ ದೃಷ್ಟಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅದನ್ನ ನಾವು ಯಾವ ರೀತಿ ತಿದ್ಕೋಬೇಕು ಅಂತಕ್ಕಂಥ ಮನೋಭಾವನೆಯೇ ಅವರಲ್ಲಿ ಇರ್ಲಿಲ್ಲ. ಅಧಿಕಾರ ಇದೆ, ನಾವ್ ಏನ್ ಬೇಕಾದ್ರೂ ಮಾಡಬಹುದು, ನಾವು ತೆಗೆದುಕೊಂಡಿದ್ದೆ ತೀರ್ಮಾನ, ನಾವು ಅಧಿಕಾರ ನಡೆಸೋರಿಗೆ ಕಾನೂನು ಯಾತಕ್ಕೆ, ಈ ರೀತಿ ಆ ಉದ್ದಟತನ ಇದೆಯಲ್ಲ, ನಾವು ಮಾಡಿದ್ದೆ ಸರಿ ಅಂತಕ್ಕಂಥ ರೀತಿನೆಲ್ಲ ಉದ್ದಟತನದಲ್ಲಿ ಹೋಗಿ ಒಬ್ಬ ಸಂವಿಧಾನದ ಮುಖ್ಯಸ್ಥರನ್ನ ಬಹುಶಃ ದೇಶದ ಇತಿಹಾಸದಲ್ಲಿ ಪ್ರತಿನಿತ್ಯ ಮುಖ್ಯಮಂತ್ರಿಯಿಂದ ಹಿಡಿದು ಅವ್ರ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಕಾನೂನಿನ ಪರಿವೇ ಗೊತ್ತಿಲ್ಲದೆ ಇರ್ತಕ್ಕಂಥ ಸಣ್ಣ ಪುಟ್ಟ ಶಾಸಕರುಗಳನ್ನು ಅವರನ್ನ ಯಾವ್ಯಾವ ಪದದಲ್ಲಿ ಸಾರ್ವಜನಿಕವಾಗಿ ಅವಹೇಳನ ಮಾಡಿದ್ದಾರೆ ಅನ್ನೋದನ್ನ ನೋಡಿದಾಗ ಇವರ ಅನಾಗರಿಕತೆಗಳನ್ನು ತೋರ್ಸ್ಕೊಂಡ್ ಬಂದಿದ್ದಾರೆ. ಒಬ್ಬ ಸಂವಿಧಾನದ ಮುಖ್ಯಸ್ಥರು ಆ ಸರ್ಕಾರದ ಏನು ಅವ್ರದೇ ಸರ್ಕಾರ, ರಾಜ್ಯಪಾಲರು ಅಂದ್ರೆ ರಾಜ್ಯಪಾಲರ ಸರ್ಕಾರ, ಆ ಸರ್ಕಾರದಲ್ಲಿ ನಡೀತಕ್ಕಂಥ ತಪ್ಪುಗಳನ್ನ ಅವ್ರ ಗಮನಕ್ಕೆ ಬಂದಾಗ ಅವ್ರು ಕೊಡ್ತಕ್ಕಂತ ಆ ಒಂದು ಎಚ್ಚರಿಕೆಗಳನ್ನ ಇವ್ರು ಯಾವತ್ತೂ ತಿದ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿಲ್ಲ. ಅಲ್ಲ, ಈಗ ರಾಜ್ಯಪಾಲರ ನಿರ್ಧಾರವನ್ನ ತಾವು ಸರಿ ಅಂತ ಹೇಳ್ತೀರಾ? ಅವ್ರೇನ್ ಈಗ ನನಗೆ ರಾಜ್ಯಪಾಲರು ಏನ್ ನಿರ್ಧಾರ ಮಾಡಿದ್ದಾರೆ ಅಂತೇಳಿ ನಮ್ಗೇನ್ ಗೊತ್ತಿಲ್ಲ ಇನ್ನು ಅಧಿಕೃತವಾಗಿ. ರೈಟ್, ಈಗೆಲ್ಲ ಬರೀ ಹೂವಾಪೋದಲ್ಲಿ ನಾವು ಚರ್ಚೆಗಳು ಮಾಡ್ತಾ ಇದ್ದೇವೆ. ಓಕೆ, ರಾಜ್ಯಪಾಲರು ಏನ್ ವರದಿ ಕೊಟ್ಟಿದ್ದಾರೆ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇವತ್ತು ರಾಜ್ಯಪಾಲರು ಏನ್ ವರದಿಯನ್ನ ಕೇಂದ್ರ ಕಳಿಸಿದ್ದಾರೆ, ಆ ವರದಿಲಿರ್ತಕ್ಕಂಥ ಅಂಶಗಳೇನು ಅಂತಕ್ಕಂಥದ್ದು ಹೊರಗಡೆ ವಿಷಯ ಬಂದಾಗ ಓಕೆ ಆಗ ನಾವು ಚರ್ಚೆ ಮಾಡೋದು ಸೂಕ್ತ. ಈಗ ನಾವು ಬರೀ ಊಹೆ ಮೇಲೆ ನಾವು ನಮ್ಮ ತೀರ್ಮಾನಗಳನ್ನ ಈಗ ಹೇಳ್ತಕ್ಕಂಥದ್ದು ಇಲ್ಲ, ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡೋದು. ಒಂದು ಕುಮಾರಸ್ವಾಮಿ ಅವರೇ, ಒಂದು ರಾಜ್ಯಪಾಲರು ಈ ವಿಧಾನಸಭೆಯನ್ನ ಅಮಾನತಿನಲ್ಲಿಡಬೇಕು ಅನ್ನುವ ಒಂದು ಸಂದೇಶವನ್ನ ಕೇಂದ್ರ ಗೃಹ ಸಚಿವಾಲಯ ಕಳಿಸಿಕೊಟ್ಟಿದ್ದಾರೆ, ಮಾಧ್ಯಮದಲ್ಲಿ ನಾವು ಬಿತ್ತರಿಸ್ತಾ ಇದೀವಿ. ಎರಡನೇದು, ಮುಖ್ಯಮಂತ್ರಿಗಳ ಪ್ರಕಾರ ನಮ್ಮದು ಬಹುಮತ ಇರುವ ಸರ್ಕಾರ ಅಲ್ಲ, ರಾಜ್ಯಪಾಲರು ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಅವ್ರು ಹೇಳ್ತಾರೆ. ಅಂದ್ರೆ ಸಂವಿಧಾನಕ್ಕೆ ಅಪಚಾರ ಎಸಗ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ತಮಗೆ ಏನ್ ಅನ್ಸುತ್ತೆ? ರಾಜ್ಯಪಾಲರು ಆ ರೀತಿ ಏನಾದ್ರು ಕಳಿಸಿದ್ರೆ, ಅಮಾನತುಗೊಳಿಸಿ ಅಂತ ಕಳಿಸಿದ್ರೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅದು ಕಳಿಸ್ತಕ್ಕಂಥದ್ದಕ್ಕೆ ರಾಜ್ಯಪಾಲರಿಗೆ ಹಲವಾರು ಮಾಹಿತಿಗಳು ಅವ್ರ ಮುಂದೆ ಏನಿರ್ತದೆ, ಅವರು ಯಾವ ಒಂದು ಕಾರಣಗಳನ್ನು ಕೊಟ್ಟಿದ್ದಾರೆ, ಇವತ್ತು ಅಮಾನತುಗೊಳಿಸ್ತಕ್ಕಂಥದ್ದಕ್ಕೆ ಇವತ್ತು ಸೂಕ್ತವಾದಂತ ನಿರ್ಧಾರ ಇದು ಅಂತಕ್ಕಂಥದ್ದನ್ನ ಅವ್ರ ರೀಸನ್ ಏನ್ ಕೊಟ್ಟಿರ್ತಾರೆ, ಅದು ಕಾನೂನಿನ ಚೌಕಟ್ಟಿನಲ್ಲಿ ಒಬ್ಬ ರಾಜ್ಯಪಾಲರು ಒಂದು ಸರ್ಕಾರದ ಬಗ್ಗೆ ಕೇಂದ್ರಕ್ಕೆ ವರದಿ ಕಳಿಸಬೇಕಾದ್ರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅದು ಪ್ರಸ್ತುತ ಅಂತಕ್ಕಂಥದ್ದು ಆ ಕಾರಣಗಳಲ್ಲಿ ಏನಾದ್ರು ಸತ್ವ ಇದ್ರೆ
ಅದು ರಾಜ್ಯಪಾಲರು ಕಳಿಸಿದ್ರೆ ಅದು ತಪ್ಪು ಅಂತಕ್ಕಂಥದ್ದು ಯಾರು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರಿ, ಹೀಗಾಗಿ ತಾವು ಹಾಗಾದ್ರೆ ಒಂದು ರಾಜಕೀಯ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ನಡೀತಾ ಇರುವಂತ ಈ ಸಮರವನ್ನ ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ದೀರಿ. ಹೌದು, ನಮ್ದು ಅಷ್ಟೇ. ನಮ್ಮಲ್ಲೇ ನಮಗ್ ಬೇರೆ ಇನ್ನೇನು ಶಕ್ತಿ ಇಲ್ವಲ್ಲ. ಕುಮಾರಸ್ವಾಮಿ ಯಾವ 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 ರೀತಿ ಶಕ್ತಿ ಬಗ್ಗೆ ಹೇಳ್ತಾ ಇದ್ರಿ ಕುಮಾರಸ್ವಾಮಿ ಅವರ ನಿರ್ಧಾರ? ಈಗ ರಾಜ್ಯಪಾಲರು ಕಳಿಸಿರ್ತಕ್ಕಂಥ ವರದಿನ ಅಲ್ಲ, ವ್ಯಂಗ್ಯವಾಗಿ ಹೇಳ್ತಾ ಇದ್ರೆ ನೀವು ನಮ್ಗೇನು ಶಕ್ತಿ ಇಲ್ಲ ಅಂತ? ಇಲ್ಲ, ವ್ಯಂಗ್ಯವಾಗಿ ಏನ್ ಹೇಳ್ತಾ ಇಲ್ಲ, ಇರ್ತಕ್ಕಂಥ ವಾಸ್ತವಾಂಶ ಹೇಳ್ತಾ ಇದೆ ನಮ್ಮಿದವ್ರೆ. ಓಕೆ. ಯಾಕೆಂದ್ರೆ ಈಗ ಕೇಂದ್ರ ಸರ್ಕಾರ ಅವರು ತೀರ್ಪು ಕೊಡ್ತಕ್ಕಂಥ ಇದರಲ್ಲಿ ಅವರಿದ್ದಾರೆ. ಓಕೆ. ಇವ್ರು ಕಳಿಸಿರೋ ಸರಿ ಇಲ್ಲ ಅಂತೇಳಿ ಬೀದಿಲಿ ಅವ್ರ ಮೇಲೆ ಧಿಕ್ಕಾರ ಕೂಗ್ತಾ ಇರ್ತಕ್ಕಂಥ ಸ್ಥಾನದಲ್ಲಿ ಅವರಿದ್ದಾರೆ. ಇದು ಎರಡನ್ನೂ ನಾವು ನೋಡ್ಬೇಕಷ್ಟೇ. ನಮ್ಗೆ ಇನ್ನೇನು ಅದ್ರ ಮೇಲೆ ನಮ್ಗೆ ಇನ್ಯಾವ ಶಕ್ತಿ ಇಲ್ಲ. ನೋಡೋದಂತೆ ನಮ್ ಶಕ್ತಿ ಉಳಿದಿರೋದನ್ನ. ಸರಿ, ರಾಜ್ಯದ ಜನತೆಗೆ ನೀವೇನು ಹೇಳಲ್ಲ ಏನ್ ನಡೀತಾ ಇದೆ ಅನ್ನೋದನ್ನ? ಒಂದು ಇವತ್ತು ಇವರೇನ್ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು, ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ತಂದುಬಿಟ್ಟಿದ್ದಾರೆ ಅಂತ ಹೇಳಿ. ಯಾವ ಸ್ವಾಭಿಮಾನಕ್ಕೆ? ಕರ್ನಾಟಕದ ಜನತೆ ಸ್ವಾಭಿಮಾನಕ್ಕೆ ಯಾಕೆ ಧಕ್ಕೆ ಬರ್ತದೆ ಇದು? ಇವರ ನಡವಳಿಕೆಗಳು ಕರ್ನಾಟಕ ರಾಜ್ಯದ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರೋದು ಬಿಜೆಪಿ ನಾಯಕರ ನಡವಳಿಕೆಗಳು. ಏನದು? ಇವತ್ತು ಹಲವಾರು ರೀತಿ ಅಕ್ರಮಗಳನ್ನು ಮಾಡ್ಕೊಂಡು ನಾನು ಮಾಡಿದ್ದೆ ಸರಿ, ನಾನ್ ತಪ್ಪೇ ಮಾಡಿಲ್ಲ, ಆ ಪಾಪ ಪ್ರಜ್ಞೆನೂ ಇಲ್ದೇ ಇರ್ತಕ್ಕಂತ ಇವರುಗಳು ಈ ದೇಶದಲ್ಲಿ ಇವತ್ತು ಹಲವಾರು ಪತ್ರಿಕೆಗಳು ಬರೆದ್ರು. ದೇಶದಲ್ಲಿ ನಂಬರ್ 1 ಕರಪ್ಟ್ ಗವರ್ಮೆಂಟ್ ಅಂತ ಹೇಳಿ ಪತ್ರಿಕೆಗಳು ಬರೀತಾರೆ. ಇವತ್ತು ಆ ರೀತಿ ವಾತಾವರಣ ಇವತ್ತು ದೇಶ ವಿಶ್ವಕ್ಕೆ ಅಂತ ತೆಗೆದುಕೊಂಡು ಹೋಗಿದ್ದಾರೆ. ಅದ್ರ ಮುಖಾಂತರ ರಾಜ್ಯದ ಜನತೆಗೆ ಸ್ವಾಭಿಮಾನಕ್ಕೆ ಗೌರವಕ್ಕೆ ಪೆಟ್ಟು ಬಂದಿದ್ರೆ ಅದು ರಾಜ್ಯಪಾಲರಿಗಿಂತ ಹೆಚ್ಚಾಗಿ ಇವತ್ತು ಬಿಜೆಪಿಯ ನಾಯಕರುಗಳು ಈ ಸ್ವಾಭಿಮಾನವನ್ನ ಇವತ್ತು ಹಾಳು ಮಾಡಿದ್ದಾರೆ. ಸೊ ಕುಮಾರಸ್ವಾಮಿ ಅವ್ರು ಏನಾದ್ರು ನಿಮ್ ಪಕ್ಷದ ಶಾಸಕರನ್ನ ಬಿಜೆಪಿ ಪಕ್ಷ ಸೆಳಿತು ಅನ್ನೋ ಸಿಟ್ಟಲ್ಲಿ ಏನಾದ್ರು ಹೇಳ್ತಾ ಇದ್ರೆ ಇದನ್ನ? ನನಗೆ ಸಿಟ್ಟಿಲ್ಲ. ಅಯ್ಯೋ, ಈಗಾಗಲೇ ಕಳೆದ 3 ವರ್ಷದಲ್ಲಿ ಸುಮಾರು 6-7 ಜನಗಳನ್ನ ಬಲಿ ತೆಗೆದುಕೊಂಡ್ರು ನಮ್ಮ ಪಕ್ಷದಿಂದ. ಈಗ ಮೊನ್ನೆ ಇನ್ನೊಬ್ರು ಕರಡಿ ಸಂಗಣ್ಣ ಅವ್ರನ್ನ ಬಲಿ ತೆಗೆದುಕೊಂಡಿದ್ದಾರೆ. ನನಗೇನು ಅದರಿಂದ ಸಿಟ್ಟೇನಿಲ್ಲ ನನಗೆ. ಇವೆಲ್ಲ ರಾಜಕಾರಣದಲ್ಲಿ ನಡೀತಾ ಇರ್ತದೆ. ಯಾಕಂದ್ರೆ ಮುಂದಿನ ದಿನಗಳ ಕಾಲ ನಿರ್ಧಾರ ಮಾಡ್ತದೆ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ. ನಿಮ್ ನಿರ್ಧಾರ ಕೂಡ ಆಮೇಲೆ ಇರುತ್ತೆ. ನೋಡು, ಮುಂದಕ್ಕೆ ನಾನು ಏನ್ ಪ್ರಕ್ರಿಯೆಗಳು ನಡೀತಿದೆ ನೋಡಿ ನಂತರ ನನ್ನ ಭಾವನೆಗಳ ಜನತೆ ಮುಂದೆ ಇಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಕುಮಾರಸ್ವಾಮಿ ಅವರ ಮಾತುಗಳು. ಕುಮಾರಸ್ವಾಮಿ JDS ರಾಜ್ಯಾಧ್ಯಕ್ಷರಾಗಿ ಮತ್ತು ಸಂಸದರಾಗಿ ಕಾದು ನೋಡುವ ತಂತ್ರವನ್ನು ಅನುಸರಿಸಿ